ಕಾವೇರಿ ನದಿ ನೀರು ಹಂಚಿಕೆ ವಿವಾದ, ಸರ್ಕಾರದ ಮೌನ ಮುರಿಯಲು ಕರ್ನಾಟಕ ಕಾವಲ್ಪಡೆ ವತಿಯಿಂದ ವಿನೂತನ ಪ್ರತಿಭಟನೆ. ಕರ್ನಾಟಕದ ಜೀವನಾಡಿಯಾದ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಿರುವುದನ್ನು ವಿರೋಧಿಸಿ ಹಾಗೂ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇಂದು ಗುಂಡ್ಲುಪೇಟೆ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಆವರಣದಲ್ಲಿ ಕರ್ನಾಟಕ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರ ನೇತೃತ್ವದಲ್ಲಿ ಅತ್ಯಂತ ವಿನೂತನ ಹಾಗೂ ಅರ್ಥಪೂರ್ಣ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕೈಕಟ್ಟಿ ಬಾಯಿಮುಚ್ಚಿ ನಿದ್ರಾಸ್ಥಿತಿಯಲ್ಲಿ ಮಲಗುವ ಮೂಲಕ ಸರ್ಕಾರವು ಕುಂಭಕರ್ಣ ನಿದ್ರೆಯಲ್ಲಿದ್ದು ಎಚ್ಚೆತ್ತುಕೊಳ್ಳಬೇಕು ಎಂಬ ಸಂದೇಶವನ್ನು ಈ ವಿನೂತನ ಧರಣಿಯ ಮೂಲಕ ಸಾರಲಾಯಿತು. ಹೊಸ ಬಸ್ ನಿಲ್ದಾಣದಿಂದ ಆರಂಭವಾದ ಈ ಪ್ರತಿಭಟನಾ ಮೆರವಣಿಗೆಯು ರಾಷ್ಟ್ರೀಯ ರಸ್ತೆಯ ಮೂಲಕ ಸಾಗಿ ತಾಲೂಕು ಕಚೇರಿಯನ್ನು ತಲುಪಿತು. ಬಳಿಕ ತಾಲೂಕು ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ರಾಜ್ಯದ ಹಿತಾಸಕ್ತಿಯನ್ನು ಬದಿಗೊತ್ತಿ ತಮಿಳುನಾಡಿಗೆ ಕಾವೇರಿ ನೀರನ್ನು ನಿರಂತರವಾಗಿ ಹರಿಸಿರುವುದನ್ನು ಹಾಗೂ ಇಂದಿನಿಂದ 31ನೇ ತಾರೀಕಿನವರೆಗೆ ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕೆಂಬ ಆದೇಶ ನೀಡಿರುವುದನ್ನು ತೀವ್ರವಾಗಿ ಖಂಡಿಸಲಾಯಿತು. ಈಗಾಗಲೇ ರಾಜ್ಯದಲ್ಲಿ ಮುಂಗಾರು ಮಳೆಯು ಸಂಪೂರ್ಣ ವಿಫಲವಾಗಿದ್ದು ಕಾವೇರಿ ನಂಬಿ ಬದುಕುತ್ತಿರುವ ರೈತರು ಬೇಸಾಯ ಒಂದು ಕ್ಷೇತ್ರದಲ್ಲಿ ಹಾಗೂ ಜನಸಾಮಾನ್ಯರ ಕುಡಿಯುವ ನೀರಿಗೂ ಕೂಡ ತೀವ್ರವಾದಂತಹ ಒಂದು ಸಂಕಷ್ಟ ಎದುರಾಗಿರುವಂತಹ ಒಂದು ಸಂದರ್ಭದಲ್ಲಿ ಬರೋಬ್ಬರಿ 54,000 ಕ್ಯೂಸೆಕ್ಸ್ಗಿಂತಲೂ ಹೆಚ್ಚಿನ ನೀರಿನ ಕೊರತೆ ರಾಜ್ಯದಲ್ಲಿದ್ದರೂ ಕೂಡ ಈ ವಾಸ್ತವಿಕ ನೆಲೆಯನ್ನು ಮರೆತು ತೀರ್ಪು ನೀಡಿರುವುದನ್ನು ನಾಡಿನ ಅನ್ನದಾತರಿಗೆ ಎಸಗಿರುವಂತಹ ಒಂದು ದೊಡ್ಡ ಅನ್ಯಾಯ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಕೂಡಲೇ ಎಚ್ಚೆತ್ತುಕೊಳ್ಳಲಿರುವ ರಾಜ್ಯ ಸರ್ಕಾರವು ಕಾವೇರಿ ಕೊಳ್ಳದ ವಾಸ್ತವಿಕ ಪರಿಸ್ಥಿತಿ ಹಾಗೂ ರೈತರ ಸಂಕಷ್ಟವನ್ನು ಸುಪ್ರೀಂ ಕೋರ್ಟಿನಲ್ಲಿ ಅತ್ಯಂತ ಗಂಭೀರವಾಗಿ ಮತ್ತು ಸಮರ್ಥವಾಗಿ ಮಂಡಿಸಬೇಕೆಂಬ ಎಂದು ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್, ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ಜಿಲ್ಲಾ ಕಾರ್ಯದರ್ಶರಾದ ಅಬ್ದುಲ್ ರಶೀದ್, ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಅಹಮದ್, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ತಾಲೂಕು ಸಂಚಾಲಕರಾದ ಕುಂಜುಟ್ಟಿ, ತಾಲೂಕು ಉಪಾಧ್ಯಕ್ಷರಾದ ಶಿವಕುಮಾರ್, ಮಂಜುನಾಥ್, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಗೌರವಾಧ್ಯಕ್ಷರಾದ ರಾಮೇಗೌಡರು, ಡ್ಯಾನ್ಸರ್ ಪವನ್, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಿಯಾಜ್ ಪಾಷಾ, ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡರಳ್ಳಿ, ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ಪಿ ಬಾಲು, ರಾಚಪ್ಪ, ಮಲ್ಲಯ್ಯ ಮಾಸ್ಟರ್, ಮುಂಡಿಪರ ಮಾದಯ್ಯ, ಸಂಚಾಲಕರಾದ ಜಾಹೀರ್ ಹುಸೇನ್, ಕರವೇ ಸಂಚಾಲಕ ನಾಗೇಂದ್ರ, ಸಾದಿಕ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ಎಲ್ಲ ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತು ಕಾವೇರಿ ನದಿ ನೀರಿನ ವಿಚಾರವಾಗಿ ನಮ್ಮ ಕರ್ನಾಟಕ ಕಾವಲ್ಪಡೆ ವತಿಯಿಂದ ಕೈಕಟ್ಟಿ ಬಾಯಿಮುಚ್ಚಿ ನಿದ್ರೆಗೆ ಜಾರುವ ವ್ಯವಸ್ಥೆಯಲ್ಲಿ ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕಾರಣ ಸರ್ಕಾರಕ್ಕೆ ಎಚ್ಚೆತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಮಲಗಿದ್ದೇವೆ, ಆದರೆ ಎಚ್ಚರವಾಗಿದ್ದೇವೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಓಟ ಹಮ್ಮಿಕೊಳ್ಳಲಾಗಿದೆ. ಏನು 4 ದಿನ ಮುಂಚೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ ಕಾವೇರಿ ನದಿ ನೀರು ವಿಚಾರವಾಗಿ ನಾವು ರೈತರ ಪರವಾಗಿ ಇದ್ದೇವೆ, ದಯಮಾಡಿ ಸಂಘ ಸಂಸ್ಥೆಯವರು ಇದಕ್ಕೆ ಸಹಕರಿಸಬೇಕು ಅಂತ ಒಂದು ಬಂದಿಗೆ ಬಂದ್ ಮಾಡಬಾರ್ದು ಅನ್ನೋ ಒಂದು ವಿಚಾರವನ್ನು ಕೊಟ್ಟಿದ್ರು. ಹಾಗಾಗಿ ಅವರ ಒಂದು ಮಾತಿಗೆ ನಾವು ನೋಡಿ ಇವತ್ತು ಬಂದ್ಗೆ ಸಹಕಾರ ಕೊಡದೆ, ಬಂದ್ ಬೇಡ, ಬಂದ್ಗೆ ನಮ್ಮ ಬೆಂಬಲವಿಲ್ಲ, ಕರ್ನಾಟಕ ಕಾವಲ್ಪಡೆ ವತಿಯಿಂದ ಬಂದ್ಗೆ ಬೆಂಬಲವಿಲ್ಲ, ಆದರೆ ಒಂದು ಮೌನ ಪ್ರತಿಭಟನೆ ಒಂದು ಹಮ್ಮಿಕೊಳ್ಳಲಾಗಿದೆ. ಏನು ಈ ಕಾವೇರಿ ನದಿ ನೀರು ವಿಚಾರವಾಗಿ ತಮಿಳುನಾಡು ಸರ್ಕಾರ, ನಮ್ಮ ನೆರೆ ರಾಜ್ಯ ತಮಿಳುನಾಡು ಸರ್ಕಾರ ಪದೇ ಪದೇ ಖ್ಯಾತಿ ಎತ್ತಾನೇ ಇದೆ. ಈಗಾಗಲೇ ನಮಗೆ ನೋಡಿ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರ ಸಂಕಷ್ಟದಲ್ಲಿ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕಾವೇರಿ ನಿಗಮ ಮಂಡಳಿ ಏನಿದೆ ಅದರ ವಿಚಾರವಾಗಿ ಸ್ವಲ್ಪ ಸ್ಪಷ್ಟವಾಗಿ ಒಂದು ನಿರ್ಧಾರವನ್ನು ತಗೊಂಡು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸ್ಪಷ್ಟವಾದ ಒಂದು ನಿರ್ಧಾರ ತಗೊಂಡು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅನ್ನೋ ಒಂದು ಮಾತನ್ನು ನಾವು ಹೇಳಕ್ಕೆ ಬಯಸ್ತಾ ಇದ್ದೇವೆ. ನೀವು ಕಾವೇರಿ ನದಿ ನೀರಿನ ಒಂದು ಪ್ರಾಧಿಕಾರ ವಿರುದ್ಧವಾಗಿ ನೀವು ಕೆಲಸವನ್ನು ಮಾಡಬೇಕು. ನಿಮ್ಮ ಮೇಲೆ ನಮಗೆ ಅಪಾರವಾದ ಗೌರವವನ್ನು ಇದೆ. ಈ ಒಂದು ಕಾವೇರಿ ನದಿ ನೀರಿನ ವಿಚಾರವನ್ನು ತುಂಬ ಕಾಳಜಿ ವಹಿಸಿಕೊಂಡು ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕದ ಸಮಸ್ತ ಕನ್ನಡಿಗರ ಪರವಾಗಿ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ಧನ್ಯವಾದಗಳು. ಎಲ್ಲ ಕನ್ನಡ ಪರ ಸಂಘಟನೆಯ ಬಂಧುಗಳೇ, ಇವತ್ತು ಏನು ಕರ್ನಾಟಕ ಸರ್ಕಾರದ ಈ ವಿನೂತನ ಪ್ರತಿಭಟನೆಯ ಮುಖಾಂತರ ಸರ್ಕಾರ ನಿದ್ರಾವಸ್ಥೆಯಲ್ಲೇ ಇದೆ, ಅದನ್ನು ಎಚ್ಚರಿಸಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಜೊತೆಗೂಡಿ ಜೊತೆಗೆ ಕರ್ನಾಟಕ ಕಾವಲುಪಡೆಯ ನೇತೃತ್ವದಲ್ಲಿ ಇವತ್ತು ಏನು ವಿನೂತನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ, ಅದು ಕರ್ನಾಟಕ ಸರ್ಕಾರದ
ಸಲ್ಲುತ್ತದೆ ಅಂತ ಕರೆಯುತ್ತಾರೆ. ಯಾಕೆಂದರೆ ಕಾವೇರಿ ನೀರು ನಿರಂತರ ಪ್ರಾಧಿಕಾರ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಆದೇಶದ ಶಿಫಾರಸನ್ನು ಮಾನ್ಯ ಮಾಡಿರೋದ್ರಿಂದ ಕರ್ನಾಟಕದ ಬರ ಪರಿಸ್ಥಿತಿಯನ್ನು ಮತ್ತು ಮಳೆಯ ಅಭಾವವನ್ನು ಮತ್ತು ಕುಡಿಯುವ ನೀರಿನ ಅಭಾವವನ್ನು ಸರ್ಕಾರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಬೇಕು. ಈಗಾಗಲೇ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿರೋದ್ರಿಂದ ಅಲ್ಲಿಗೆ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ಕಣ್ಣು ತೆರೆಸುವಂಥ ಕೆಲಸದಲ್ಲಿ ಸಮರ್ಪಕವಾದಂಥ ವಿಚಾರಗಳನ್ನ ಕೊಟ್ಟು ಈ ಬರ ಪರಿಸ್ಥಿತಿಯನ್ನು ಮತ್ತು ಕುಡಿಯುವ ನೀರಿನ ಅಭಾವವನ್ನು ಈ ಎಲ್ಲವನ್ನು ಮನವರಿಕೆ ಮಾಡಿಕೊಡ್ಬೇಕು. ಕರ್ನಾಟಕ ರಾಜ್ಯದ ರೈತರಿಗಾಗ್ತಕ್ಕಂತಹ ಕರ್ನಾಟಕ ರಾಜ್ಯದ ಕುಡಿಯುವ ನೀರಿನ ಅಭಾವವನ್ನು ಪರಿಸ್ಥಿತಿಯನ್ನು ಮನವರಿಕೆ ಮಾಡಬೇಕು. ಜೊತೆಗೆ ಏನು ಈ ಸರ್ಕಾರಗಳು ನಿರಂತರವಾಗಿ ಈ ಕಾವೇರಿ ಇಶ್ಯೂನಲ್ಲಿ ಅದೇ ಆಗ್ತಾ ಇದೆ, ಇದರ ಬಗ್ಗೆ ಭಾಳ ಖಂಡನೀಯವಾದಂಥ ವಿಚಾರವನ್ನು ಕರ್ನಾಟಕ ಸರ್ಕಾರ ನಿರಂತರವಾಗಿ ತಗೊಳ್ಬೇಕು. ಯಾಕೆಂದರೆ ನಾವು ನೋಡಿದ್ದೀವಿ ಕಾವೇರಿ ನೀರು ಪ್ರಾಧಿಕಾರ ಏನು ಇವತ್ತಿನಿಂದ 31ನೇ ತಾರೀಕುವರೆಗೆ ನಿರಂತರ 12,000 ಕ್ಯೂಸೆಕ್ಕನ್ನು ಬಿಡಬೇಕು ಅಂತ ಹೇಳಿದೆ. ಅದು ಸಾಧ್ಯವಾಗ್ತದೆ ನಮ್ಮ ಮಾತು. ಯಾಕೆಂದರೆ ಇವತ್ತು ನಾವು ಕಾವೇರಿ ನೀರು ಈಗಾಗಲೇ ಈ ಹಿಂದಿನ ತೀರ್ಮಾನದಂತೆ 52,000 ಕ್ಯೂಸೆಕ್ ನೀರನ್ನ ಬಿಡುವಂತ ಹೇಳಿತ್ತು. ಆದರೆ ಕರ್ನಾಟಕ ಸರ್ಕಾರ ಈಗಾಗಲೇ 86,000 ಕ್ಯೂಸೆಕ್ ನೀರನ್ನ ಬಿಟ್ಟಿರುವ ಮಾಹಿತಿ ಇರೋದ್ರಿಂದ ಮುಂದೆ ಇದರ ಬಗ್ಗೆ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಮತ್ತು ಎರಡೂ ಸರ್ಕಾರಗಳು ಇದ್ರ ಬಗ್ಗೆ ಸಮರ್ಪಕವಾದಂತಹ ಸಾಮರಸ್ಯದಿಂದ ಜನಸಾಮಾನ್ಯರಾಗ್ತಕ್ಕಂಥ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡು ಈ ಏನು ಎರಡು ರಾಜ್ಯಗಳಲ್ಲಿರ್ತಕ್ಕಂತಹ ಈ ಒಂದು ಕಾವೇರಿ ಇಶ್ಯೂ ಇದೆ, ಇದನ್ನು ಈ ಪರಿಸ್ಥಿತಿಯನ್ನು ಅನುಗುಣವಾಗಿ ತೀರ್ಮಾನ ಮಾಡಬೇಕು. ಕಾವೇರಿ ನೀರಾವರಿ ನಿಗಮ ಇವರು ನಮಗೆ ಗಣ್ಯ ಮಾಡಿದೆ. ಯಾಕೆಂದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ನಾವು ಆಲ್ರೆಡಿ ನಮಗೆ 47% ನೀರಿನ ಅಭಾವ ಇದೆ. ಅಂಥದ್ರಲ್ಲಿ ಮತ್ತು ಇನ್ನೊಂದು ಮಳೆ ಅಭಾವ ಇದೆ. ಇಷ್ಟೆಲ್ಲ ಪರಿಸ್ಥಿತಿಯಿಂದ ಮನೆಗಂಡು ಈ ರೀತಿ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಅನ್ಯಾಯ. ಇದನ್ನು ನಾವು ನಿರಂತರವಾಗಿ ಕನ್ನಡ ನಾಡಿನ ಎಲ್ಲ ಜನರ ಪರವಾಗಿ ನಾವು ಸಂಘಟನೆಗಳ ಜೊತೆಗೂಡಿ ಖಂಡಿಸ್ತೀವಿ. ಮುಂದೆನೂ ಸಹ ಈ ಬರ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿ ನಮಗೆ ಅನ್ಯಾಯನ ತಪ್ಪಿಸಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಆಗಿದೆ. ಧನ್ಯವಾದಗಳು. ಸರ್ಕಾರ ತಾಲೂಕು ಕಾವಲುಪುರ ಸಂಘದಿಂದ ಸರ್ಕಾರವನ್ನು ಹಂಚಿದ್ದಾರೆ. ಈ ಉದ್ಯೋಗಗಳಿಗೆ ಏನಾಗಿದೆ ಅಂತಂದರೆ ರೈತರ ಪರ ಈಗ ಮುದ್ದಬಿಡ ತಾಲೂಕು ಗಡಿಭಾಗ ಆಡಳಿತದಿಂದ ಮತ್ತು ಇದು ಮಾರ್ಕೆಟ್ ಇದೆ. ಆ ಮಾರ್ಕೆಟ್ನಲ್ಲಿ ಈಗ ಸರ್ಕಾರಿ ದಿನ ಒಂದು 20-30 ಗಾಡಿ ನೀರಾಗ್ತಿದೆ. ಈ ನೀರಿನ ಅಭಾವದಿಂದ ಮತ್ತು ಸರ್ಕಾರಿ ಮಾರ್ಕೆಟ್ನಲ್ಲಿ ಒಂದು 7 ಗಾಡಿ ಹೋಗ್ತಿದೆ. ಅಲ್ಲಿ ಕೂಲಿಗಾರರು ತೊಂದರೆಯಾಗಿದೆ. ಇದು ಕಲೆಕ್ಟರ್ ಸಾಹೇಬರು ಯಾಕಂದರೆ ಗಡಿಭಾಗ ಆಗಿರೋದ್ರಿಂದ ನಮ್ಮ ಒಂದು ಮುಖ್ಯಮಂತ್ರಿಗಳಿಗೆ ಇವರು ಗಮನಕ್ಕೆ ತಂದು ಈಗ ಹೆಚ್ಚಿನ ಒಂದು ಯಾವುದೇ ಸಂಘಟನೆ ಗಮನ ತರಲು ಇವಾಗ ಸ್ವಲ್ಪ ಸೇರಿದ್ದಾರೆ. ಮುಂದಿನ ಇದರಲ್ಲಿ ನಿರ್ಧಾರವನ್ನು ಒಟ್ಟಾಗಿಲ್ಲ ಮಾಡಿ ಒಂದು ಗಲಾಟೆಗೆ ಅವಕಾಶ ಆಗಬಾರ್ದು, ಆ ರೀತಿ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಎಸ್ ಗಣೇಶ್ ಸಾಹೇಬ್ರವ್ರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕರ್ನಾಟಕ ಗಡಿನಾಡು ಉನ್ನತಿ ಪರಿಸರ ಸಂಘದಿಂದ ಒತ್ತಾಯ ಮಾಡುತ್ತಾ ರೈತರಿಗೆ ಹಾಗೂ ಮುಖ್ಯಪೇಟೆ ಸಾರ್ವಜನಿಕರಿಗೆ ಒಂದು ನೀರಿನ ಉಳಿಸಬೇಕು ಅಂತ ಹೇಳಿ ನಾನು ಮಾತಾಡಿ ನಮಸ್ಕಾರ. ಈಗಿನ ನಾವು ಡಿಗ್ರಿ ಜಾರಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ನಾವು ಹೊಂದಿಸ್ತಾ ಇದ್ದೀನಿ. ನನಗೆ ದಿನಕ್ಕೆ 2 ಲೀಟರ್ ನೀರಿದ್ರೆ ಸಾಕು ಸ್ವಾಮಿ. 2 ಲೀಟರ್ ನನಗೆ ಜನಕರಗಳಿಗೆ 20 ಲೀಟರ್ ಬೇಕು, 20 ಲೀಟ್ರು 50 ಲೀಟರ್ ನೀರು ಬೇಕು. ಈ ನೀರಿನ ಸಮಸ್ಯೆ ಇರೋದ್ರಿಂದ ದಯವಿಟ್ಟು ನಮ್ಮ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ನಮ್ಮ ಕುಡಿಯೋರಿಗೆ ನೀರು ಕೊಟ್ಟು ಜನಕರಗಳಿಗೆ ನೀರು ಕೊಟ್ಟು ಸಾಕಷ್ಟು ಕೇಳ್ತೀನಿ. ಜೈ ಜೈ ಕರ್ನಾಟಕ. ಕಾವಲುಪಡೆಯ ಕರ್ನಾಟಕ ಕಾವಲುಪಡೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳು ಕಾವೇರಿ ನೀರನ್ನು ಕರ್ನಾಟಕ ರಾಜ್ಯದಿಂದ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸಬಾರ್ದು, ಕರ್ನಾಟಕ ರಾಜ್ಯದ ರೈತರ ಹಿತರಕ್ಷಣೆಯನ್ನು ಮೊದಲನೇ ಮಾಡಬೇಕು, ಅವರಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು. ಈ ಬರ ಪರಿಸ್ಥಿತಿಯಲ್ಲಿ ನಮಗೆ ನೀರಿಲ್ಲದಾಗ ಬೇರೆಯವರಿಗೆ ನೀರು ಕೊಡೋದು ತಪ್ಪಾಗ್ತದೆ. ಈ ಒಂದು ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ಜಿಲ್ಲಾ ಕಾರ್ಯದರ್ಶಿಗಳು
ಶ್ವಾಸ ಮತ್ತು ಪದಾಧಿಕಾರಿಗಳು ಉಪಾಧ್ಯಕ್ಷರು ಎಲ್ಲರೂ ತಾಲೂಕು ಆಡಳಿತಕ್ಕೆ ಮನವಿನ ಸಲ್ಲಿಸಿದ್ದಾರೆ. ಸೊ ಈ ಮನವಿನ ಕೂಡಲೇ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಗಮನಕ್ಕೆ